ಒಲುಮೆಯ ಧೀನಾ ದೇನಾ ಪಾತ್ರ ಕುಣಿಸ್ಯಾನ ಒಲುಮೆಯ ಧೀನಾ ದೇನಾ ಓಹೋ ತಂದನ್ನಾನ 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 ಜಾತ್ರೆ ಎನಿಸಿತ್ತ ಜನ್ಮವು ಜಾತ್ರೆ ಎನಿಸಿತ್ತ ಜಾತ್ರೆ ಎನಿಸಿತ್ತ ಜನ್ಮವು ಜಾತ್ರೆ ಎನಿಸಿತ್ತ ಅಬ್ಬಾಯನ ಬ್ಯಾಡ ಸಾವಿರಕ್ಕೊಬ್ಬ ನನ್ನನಲ್ಲ ಅಬ್ಬಾಯನ ಬ್ಯಾಡ ಸಾವಿರಕ್ಕೊಬ್ಬ ನನ್ನನಲ್ಲ ಓ ತಂದನ್ನಾನ 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 ಜಾತ್ರೆ ಎನಿಸಿತ್ತ ಜನುಮವು ಜಾತ್ರೆ ಎನಿಸಿತ್ತ ಜಾತ್ರೆ ಎನಿಸಿತ್ತ ಜನುಮವು ಜಾತ್ರೆ ಎನಿಸಿತ್ತ ನೇತ್ರ ಪಲ್ಲವಿಯಿಂದ ಸೂತ್ರ ಗೊಂಬೆಯ ಹಾಂಗ ನೇತ್ರ ಪಲ್ಲವಿಯಿಂದ ಸೂತ್ರ ಗೊಂಬೆಯ ಹಾಂಗ ಪಾತ್ರ ಕುಣಿಸ್ಯಾನ ಒಲುಮೆಯ ಧೀನಾ ದೀನಾ ಪಾತ್ರ ಕುಣಿಸ್ಯಾನ ಒಲುಮೆಯ ಧೀನಾ ದೀನಾ ತಂದನ್ನಾನ 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 ಬಣ್ಣಿಸಲೇ ಚಿತ್ತಾಕ ತಂದನ್ನಾನ 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 ಜಾತ್ರೆ ಎನಿಸಿತ್ತ ಜನುಮವು ಜಾತ್ರೆ ಎನಿಸಿತ್ತ ಜಾತ್ರೆ ಎನಿಸಿತ್ತ ಜನುಮವು ಜಾತ್ರೆ ಎನಿಸಿತ್ತ ನೇತ್ರ ಪಲ್ಲವಿಯಿಂದ ಸೂತ್ರ ಗೊಂಬೆಯ ಹಾಂಗ ನೇತ್ರ ಪಲ್ಲವಿಯಿಂದ ಸೂತ್ರ ಗೊಂಬೆಯ ಹಾಂಗ ಪಾತ್ರ ಕುಣಿಸ್ಯಾನ ಒಲುಮೆಯ ಧೀನಾ ದೀನಾ ಪಾತ್ರ ಕುಣಿಸ್ಯಾನ ಒಲುಮೆಯ ಧೀನಾ ದೀನಾ ತಂದನ್ನಾನ 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 ಅರ್ಚನಾ ಮ್ಯಾಮ್. ರಮ್ಯಾ, ಸಚ್ ಅ ಕ್ಯೂಟ್ ಸಾಂಗ್ ಇದು. ಎಷ್ಟು ಮುದ್ದಾಗಿದೆ ಈ ಕಾಂಪೋಸಿಷನ್ ಅಂದರೆ. ಆಮೇಲೆ ನಿಮ್ಮ ಒಂದು ಕಂಚಿನ ಕಂಠ ಏನಿದೆಯಲ್ಲ, ಆ ಜೋರು ಧ್ವನಿ, ಅದೇ ರಮ್ಯಾನ ಹಾಡಿದಿವತ್ತು ಅಂತ ಅನ್ನಿಸ್ತು ನನಗೆ. ಎಷ್ಟು ಸಾಫ್ಟಾಗಿ, ಎಷ್ಟು ಸ್ವೀಟಾಗಿ ಹಾಡಿದ್ರಿ ಇವತ್ತು.
ಹೊಬ್ಬು ಹಾರಿಸಿದಾಗ ಅಬ್ಬ ಎನಿಸಿತು ನನಗ, ಅಬ್ಬ ಎನ ಬ್ಯಾಡ ಸಾವಿರ ಕೊಬ್ಬ ನನ್ನನಲ್ಲ. ಬಹಳ ಖುಷಿ ಆಯಿತು ರಮ್ಯಾ. ಥ್ಯಾಂಕ್ ಯು ಮ್ಯಾಮ್. ವೆರಿ ಗುಡ್. ಫೈನ್ ಟ್ಯೂನಿಂಗ್ ಅವಶ್ಯಕತೆ ಇನ್ನೂ ಇದೆ. ನಾನು ಎಲ್ರಿಗೂ ಒಂದು ಮಾತು ಹೇಳ್ತೀನಿ. ಹಲವಾರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನೀವು ನೋಡಿರ್ತೀರಿ, ಸ್ಪರ್ಧಿಗಳು ತಪ್ಪು ಹಾಡಿದ್ರೂ ಆಹಾ ಓಹೋ ಅಂತ ಹೇಳಿಬಿಡ್ತಾರೆ. ಅದರಿಂದ ಲಾಸ್ ಯಾರಿಗೆ? ನಿಮಗೆ ಅಲ್ವಾ? ನಾವು ಈ ಜಾಗದಲ್ಲಿ ಕೂತ ಮೇಲೆ ನಾವು ಕೂಡ ನಮ್ಮ ಕರ್ತವ್ಯ ಮಾಡಬೇಕು. ಇಟ್ಸ್ ನಾಟ್ ದ್ಯಾಟ್ ನಾವು ಪರ್ಫೆಕ್ಟ್ ಅಂತ ಅಲ್ಲ, ನಾವು ಏನೇನು ತಪ್ಪು ಮಾಡ್ತೀವಿ ಅದನ್ನು ನೀವು ಮಾಡಬೇಡಿ ಅಂತ ನಮ್ಮ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡೋದು. ಆಮೇಲೆ ನಾವು ಏನು ತಪ್ಪುಗಳನ್ನು ಮಾಡಿಕೊಂಡು ಬಂದಿದ್ದೀವಿ, ಏನು ತಿದ್ಕೊಂಡು ಬಂದಿದ್ದೀವಿ, ಸಾಧ್ಯವಾದಷ್ಟು ನೀವು ಆ ತಪ್ಪುಗಳನ್ನು ಮಾಡೋದಕ್ಕೆ ಮುಂಚೆನೇ ತಿದ್ದುಬಿಡೋಣ ಒಂದು ಆಸೆ ನಮ್ಮಲ್ಲಿರುತ್ತೆ. ಎಂಥ ಒಳ್ಳೆಯ ಕಂಠಗಳು, ಎಂಥ ಒಳ್ಳೆಯ ಗಾಯನ ಶೈಲಿಗಳು ನಿಮ್ಗಳಲ್ಲೆಲ್ಲ. ಪ್ರತಿಯೊಂದು ಗಾಯಕಿಯರು ಕೂಡ ಯುನೀಕ್ ಧ್ವನಿಗಳು, ಯುನೀಕ್ ಶೈಲಿ. ರಮ್ಯಾದು ಕೂಡ ಹಾಗೆ ನೋಡಿ. ಅವರು ಬೇರೆ ಬೇರೆ ರೀತಿಯ ತದ್ವಿರುದ್ಧವಾದ ಒಂದು ಶೈಲಿಯನ್ನು ಇವತ್ತು ಪ್ರಯತ್ನ ಮಾಡಿದ್ರು. ಓ ತಂದನ್ನಾನ 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 ತಂದನ್ನಾನ. ಎಷ್ಟು ರಿಫ್ರೆಶಿಂಗ್ ಆಗಿತ್ತು ಗೊತ್ತಾ ಈ ಸಾಂಗ್. ಯಾರಮ್ಮ ಇದು ಸಾಹಿತ್ಯ ಸಂಗೀತ ಎಲ್ಲ? ರಚನೆ ದರಾ ಬೇಂದ್ರೆ ಅವ್ರದ್ದು. ವಾ 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 ವಾ. ಸಂಗೀತ ರಾಜು ಅನಂತಸ್ವಾಮಿ ಅವ್ರದ್ದು. ಅರೆ ವಾ. ಇದು ನಾನು ಅಷ್ಟು ವರ್ಷಗಳ ಕಾಲ ರಾಜು ಅವರ ಜೊತೆ ಒಡನಾಡಿದ್ದೀನಿ. ಈ ಟ್ಯೂನ್ ನಾನು ಕೇಳಿರಲಿಲ್ಲ. ಥ್ಯಾಂಕ್ ಯು. ಈ ಟ್ಯೂನನ್ನು ಈ ವೇದಿಕೆಗೆ ಪರಿಚಯಿಸಿದ್ದಕ್ಕೆ ನಾನು ಕಲ್ತ್ಕೋಬೇಕು ಈ ಹಾಡು. ತುಂಬ ಸುಂದರವಾದ ಹಾಡು. ನಿಮ್ಮ ಆಲಾಪೆಲ್ಲ ಮಾಡಿದ್ರಲ್ಲ, ಎಷ್ಟು ಸುಂದರವಾಗಿ ಮಾಡಿದ್ರಿ ಗೊತ್ತಾ. ಅದು ಆ್ಯಕ್ಚುಲಿ ಕಷ್ಟ ಇದೆ. ಆ ಆಲಾಪ್ ಒಂದ್ಸಲಿ ಮಾಡಿ ಸರ್. ಕೀಬೋರ್ಡ್ ಕೊಡಿ. ತಂದನ್ನಾನ 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 ತಂದನ್ನಾನ. ಓ ಇದು ಕಷ್ಟ ಆ್ಯಕ್ಚುಲಿ ಗಂಟ್ಲಲ್ಲಿ ನುಡಿಯೋದು. ತಾಳದ ಜೊತೆಗೆ ಸ್ವಲ್ಪ ಇಲ್ಲ, ಅಲ್ಲಿ ಏನು ತೊಂದರೆ ಆಗಲಿಲ್ಲ. ಅದೆಲ್ಲ ತುಂಬ ಚೆನ್ನಾಗಿ ಹಾಡಿದ್ರಿ. ನಿಮಗೆ ತಾಳದ ಜೊತೆ ಕಷ್ಟ ಆಗಿದ್ದು ವೆರಿ ಫಸ್ಟ್ ಲೈನ್. ಹಾಡಿ ಫಸ್ಟ್ ಲೈನು. ಜಾತ್ರೆ ಎನಿಸಿತ್ತ ಅಲ್ಲಿ ಅದನ್ನು ಇನ್ನೊಂದು ಸ್ವಲ್ಪ ಕ್ರಿಸ್ಪ್ ಮಾಡ್ಕೊಂಡಿದ್ದಿದ್ರೆ, ಸ್ಪೀಡಪ್ ಮಾಡ್ಕೊಂಡಿದ್ದಿದ್ರೆ ನೆಕ್ಸ್ಟ್ ಲೈನ್ ತಾಳಕ್ಕೆ ಕೂರ್ತಿತ್ತು ಬಂದು. ಜಾತ್ರೆ ಎನಿಸಿತ್ತ ಅದಿದೆಯಲ್ಲ, ಅದೂ ಟ್ರಿಕಿ ಸಂಗತಿನೇ ಅದು. ಅದನ್ನು ತಾಳಕ್ಕೆ ಕೂರಿಸ್ಬಿಟ್ರೆ ಆದರೆ ನೆಕ್ಸ್ಟ್ ಲೈನ್ ಸುಲಭವಾಗಿ ಕೂತ್ಕೊಳ್ಳುತ್ತೆ. ಸೊ ಅಲ್ಲಿ ಮಾತ್ರ ನೀವು ಸ್ವಲ್ಪ ಲ್ಯಾಗ್ ಆಗ್ತಿತ್ತು, ಬಟ್ ಮತ್ತೆ ಬಂದು ಕೂತ್ಕೋತಾ ಇದ್ರಿ. ಅದಷ್ಟೇ ಬಿಟ್ಟರೆ ಇಡೀ ಹಾಡನ್ನು ತುಂಬ ಸುಂದರವಾದ ಹಾಡು, ತುಂಬ ಸುಂದರವಾಗಿ ಹಾಡಿದ್ರಿ. ಗಾಡ್ ಬ್ಲೆಸ್ ಯು ಮಾ. ಥ್ಯಾಂಕ್ ಯು ಮ್ಯಾಮ್. ನನಗೆ ಕೂಡಿ ಬಾಳೋಣ ನೆಲೆಲ್ಲ ಸೇರಿ ನಲಿಯೋಣ ಇದೇ ಬರ್ತಾಯಿತ್ತು ತಲೆಯಲ್ಲಿ ಆ ಫಸ್ಟ್ ಲೈನ್ ಕೇಳಿದಾಗ. ಬಟ್ ಅಫ್ಕೋರ್ಸ್ ಆಮೇಲೆ ಎಲ್ಲೂ ಅದರ ಛಾಯೆ ಇಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ ರಾಜು. ಈಸ್ ಸಚ್ ಅ ಜೀನಿಯಸ್ ಅಂದರೆ ಜೀನಿಯಸ್ ಅವರು. ಪಾಪ ತುಂಬ ಬೇಗ ಅವರನ್ನು ಕಳ್ಕೊಂಬಿಟ್ವಿ. ಈ ಥರ ವಿಶೇಷವಾದ ವ್ಯಕ್ತಿಗಳನ್ನು ಬೇಗ ಕರ್ಕೋತಾನೆ ದೇವರು. ಅದು ಯಾಕೆ ಅಂತ ಅರ್ಥ ಆಗಲ್ಲ. ಬಹುಶಃ ದೇವರಿಗೂ ಅವಶ್ಯಕತೆ ಇರುತ್ತೇನೋ ಇಂಥ ಜೀನಿಯಸ್ಗಳ ಜೊತೆ ಒಡನಾಡೋದಕ್ಕೆ. ಅವ್ರು ಕಂಪೋಸ್ ಮಾಡಿದ ಹಾಡುಗಳು, ಬಹುತೇಕ ಹಾಡುಗಳು ಲೈವಲ್ಲಿ ಹಾಡೋಕ್ಕಾಗಲ್ಲ. ಸಿಂಗರ್ಸಿಗೂ ಚಾಲೆಂಜಿಂಗು. ಆಮೇಲೆ ಅದಕ್ಕೆ ಸರಿಯಾಗಿ ಅದೇ ಕಾರ್ಡ್ಸ್ ಬೇಕು, ಅದೇ ಬಿ ಜಿ ಎಮ್ ಬೇಕು, ಅದೇ ಬಿಟ್ ಬೇಕು. ಅದಿದ್ದರೆ ಮಾತ್ರ ಲೈವಲ್ಲಿ ಹಾಡಲಿಕ್ಕಾಗುತ್ತೆ. ಇಲ್ಲಾಂದ್ರೆ ಎಲ್ಲೆಲ್ಲೋ ಹೊಟ್ಟೋಗುತ್ತೆ ಅದು ಹಾಡು. ನಾನು ಎಷ್ಟೋ ಹಾಡುಗಳನ್ನು ಅವರಿಗೆ ಹಾಡಿದ್ದೀನಿ ಅನ್ನೋದು ನಾನು ಸಂತೋಷ ಪಟ್ಕೊಳ್ಳುವಂತಹ ವಿಷಯ. ರಾಜು ಸರ್, ನೀವೆಲ್ಲಿದ್ದೀರೋ ಮತ್ತೆ ಹುಟ್ಟಿ ಬನ್ನಿ ಅಷ್ಟೇ ಕೇಳ್ಕೊಳ್ಳೋದು. ಥ್ಯಾಂಕ್ ಯು ಮಾ. ವೆರಿ ನೈಸ್ ಸಿಂಗಿಂಗ್, ಬ್ಯೂಟಿಫುಲ್. ಥ್ಯಾಂಕ್ ಯು ಮ್ಯಾಮ್. ಪ್ರೇಮ್ಗಲ್ ಸರ್. ರಮ್ಯಾ ಸರ್, ಒಳ್ಳೆಯ ಒಂದು ಹಾಡಮ್ಮ ಇದು. ಈಗ ಈ ತಿಂಗಳಲ್ಲೆಲ್ಲ ಜಾತ್ರೆಗಳ ಸೀಸನ್ನು. ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ನೋಡಿದ್ರು ಈಗ ಜಾತ್ರೆಗಳು, ಊರಹಬ್ಬ, ತೇರು. ಇಂಥ ಒಂದು ಕಾಲಘಟ್ಟದಲ್ಲಿ ಇಂಥ ಒಂದು ಜಾನಪದ ಗೀತೆ ನಿಮ್ಮ ಕಂಠದಲ್ಲಿ ಬಂತಲ್ಲ, ಅದು ಭಾಳ ಖುಷಿಯಾಯಿತು. ಒಂದು ಸಂತೋಷ ಅಂದರೆ
ಮೇಡಮ್ ಹೇಳ್ದಾಗೆ ಮೈಸೂರು ಅನಂತಸ್ವಾಮಿಯವರು ಮತ್ತು ರಾಜು ಅನಂತಸ್ವಾಮಿಯವರು ಜೆ ಪಿ ನಗರದಲ್ಲಿದ್ದರು. ನಾನು ಅಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ದಾಗ ಒಂದಷ್ಟು ಪ್ರೋಗ್ರಾಮ್ಗಳಿಗೆ ಅವ್ರನ್ನ ಕರ್ಕೊಂಡು ಹೋಗೋಂಥ ಸೌಭಾಗ್ಯ ನನಗೆ ಸಿಕ್ತು. ನಮ್ಮ ಆಫೀಸರ್ಸ್ ಹೇಳೋರು, ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸ್ ಮಾಡ್ತಾಯಿದ್ರು. ಆಗ ತುಂಬ ಪಾಪ್ಯುಲರ್ ಇದ್ದಿದ್ದು ಅಂತೇಳಿದರೆ ಮೈಸೂರು ಅನಂತಸ್ವಾಮಿಯವರು, ಆಮೇಲೆ ಶಿವಮೊಗ್ಗ ಸುಬ್ಬಣ್ಣವರು, ಒಂದಷ್ಟು ಜನ 2-3 ಜನ. ಆವಾಗ ಆ ಕಾಲದಲ್ಲಿ ನಾನು ಹೇಳೋದು 88ನೇ ಇಸ್ವಿ. ಅವ್ರ ಮನೆಗೆ ಪಾಯಿಂಟ್ ಬುಕ್ ಅಂತ ಹಾಕ್ತೀವಿ ನಾವು ಪೊಲೀಸ್ ಆಫೀಸರ್ಸ್, ಏನಂದರೆ ಸಿಗ್ನೇಚರ್ ಮಾಡೋಕ್ಕೆ ಅಂತೇಳಿ VIP ಅಂತ ಕರಿತೀವಿ ಕೆಲವ್ರಿಗೆ. ಶಿವಮೊಗ್ಗ ಸುಬ್ಬಣ್ಣವ್ರ ಮನೆಗೂ ಪಾಯಿಂಟ್ ಬುಕ್ ಇತ್ತು, ಇವ್ರ ಮನೆಗೂ ಹಾಕಿದ್ವಿ. ನಮ್ಮ ಆಫೀಸರ್ಸ್ ಹೇಳೋರು ರೀ, ಅವ್ರು ದೊಡ್ಡ ಗಾಯಕರಪ್ಪ, ಅಲ್ಲಿ ಹುಷಾರಾಗಿ ನೋಡ್ಕೊಳ್ಳಿ, ಅಲ್ಲೇನೂ ತೊಂದರೆ ಆಗಬಾರ್ದು ಅಂತ. ಅದು ಹೆಂಗೋ ಸ್ನೇಹಿತರಾದರು. ಅವ್ರ ಮನೆಗೆ ನಾನು ಸುಮಾರು ಸಾರಿ ಏನಿಲ್ಲದಿದ್ರೂ ಹೋಗ್ತಾಯಿದ್ದೆ ಅವ್ರು ಫ್ರೀ ಆಗಿದ್ದಾಗ. ಅದು ಅವ್ರ ಸಾಂಗತ್ಯ ಒಂದು ಸ್ವಲ್ಪ ದಿವಸ ಇದ್ದಿದ್ದು. ರಾಜು ಜೊತೆ ಅಂತೂ ನಾನು ತುಂಬ ಚೆನ್ನಾಗಿತ್ತು ಅವರ ಒಡನಾಟ. ಆದರೆ ಮೇಡಮ್ ಹೇಳ್ದಂಗೆ ಅವರು ಬೇಗ ದೇವ್ರು ಕರೆಸ್ಕೊಂಬಿಟ್ಟ. ಬಟ್ ಅವ್ರು ಟ್ಯೂನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಪದಗಳನ್ನ, ಈ ಬೇಂದ್ರೆ ಅಜ್ಜ ಅವ್ರದ್ದು ಈ ಪದಗಳನ್ನೆಲ್ಲ ಒಂದು ಕಡೆ ಇಟ್ಬಿಟ್ಟು ಈ ರೀತಿ ಟ್ಯೂನ್ ಮಾಡ್ಬೋದು ಅನ್ನೋದನ್ನು ಈಗ ನೀವು ಹಾಡಿದರೆ, ಆದರೆ ಟ್ಯೂನ್ ಮಾಡೋದು ಅಷ್ಟೇ ಕಷ್ಟವಾಗಿದೆ. ಅದೇ ಮೇಡಮ್ ಹೇಳಿದಾಗ ಹಾಡಲಿಕ್ಕೂ ಅಷ್ಟೇ ಕಷ್ಟವಾಗಿರ್ತಕ್ಕಂಥ ಟ್ಯೂನ್ ಅದು. ಅದನ್ನು ನೀವು ಏನು ಹೇಳ್ದಂಗೆ ಕಬ್ಬಿಣದ ಕಡಲೆ ಆರಾಮಾಗಿ ಜಿಗಿದು ಬಿಟ್ರಿ, ಒಳ್ಳೆ ಹಾಡನ್ನು ಕೊಟ್ರಿ ನೀವು. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಮುನಿರಾಜು ಸರ್. ರಮ್ಯಾ, ಜಾತ್ರೆಗೆ ಹೋಗಿದ್ಯಾ ಯಾವತ್ತಾದರೂ? ಹಾಂ, ಹೋಗಿದ್ದೀನಿ. ಜಾತ್ರೆ ಫೀಲ್ ಬರುತ್ತಾ? ಬಂದಿದೆಯಾ? ಜಾತ್ರೆ ಅಂದರೆ ಏನೇನು ಕಲ್ಪನೆ ಇದೆ ಹೇಳಿ ನೋಡೋಣ. ಜಾತ್ರೆ ಅಂದರೆ ಅಲ್ಲಿ ತಿಂಡಿ ತಿನಿಸು. ನಿನಗೆ ನನಗೆ ಫಸ್ಟು ನೀನು ಫಸ್ಟ್ ಕಬಡಂತ ತಿಂಡಿ ಫಸ್ಟ್ ನೀನು ತಿನ್ಬೇಕು. ತಿನ್ನಕ್ಕೆ ಏನಿರುತ್ತೆ ಅದನ್ನೇ ಅಲ್ಲ, ತಿನ್ಬೇಕು, ನೀನು ಫಸ್ಟ್ ತಿನ್ನಬೇಕು. ಯಾಕೆಂದರೆ ಅಲ್ಲ, ಫಸ್ಟು ನೋಡೋದೇ ತಿನ್ನೋ ವಸ್ತುನ ಅಂತ ಇವಳನ್ನ ನೋಡಿದ್ರಂತೂ ಅನ್ಸಲ್ಲ. ಆಮೇಲೆ ಬೇರೆ ಏನೇನಿರುತ್ತೆ? ಆಟ ಸಾಮಾನು ಅಲ್ವಾ? ಆಮೇಲೆ ಅಲ್ಲಿ ಜಾತ್ರೆ ಅಂದರೆ ಎಲ್ಲವೂ ಇರುತ್ತೆ ಅಲ್ವಾ? ಜಾತ್ರೆ ಅನ್ನೋದು ಒಂದು ಹಬ್ಬ ವಿಷಯ, ಎಲ್ಲರೂ ಸೇರಿ ಮಾಡುವಂಥ ಹಬ್ಬ. ಬೇಂದ್ರೆ ಅಜ್ಜ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ, ಒಂದು ಹೆಣ್ಣಿನ ಮನಸ್ಸಿನಲ್ಲಿ ಹೋಗಿ ಆಕೆಯ ಸಂಭ್ರಮವನ್ನು ಜಾತ್ರೆಗೆ ಹೋಲಿಸಿ ಬರಿತಾ ಹೋಗ್ತಾರೆ. ಅದನ್ನು ಅಷ್ಟೇ ಚೆನ್ನಾಗಿ ಕಂಪೋಸ್ ಮಾಡ್ತಾ ಹೋಗ್ತಾರೆ ರಾಜು ಸರ್. ಇದಕ್ಕೆ ಹೇಳೋದು ಹಾಲು ಜೇನು ಬೆರೆತರೆ ಇಂಥದ್ದು ಬರುತ್ತೆ ಅಂತ. ನನಗೆ ಆಶ್ಚರ್ಯ ಆಗಿದೆ ಏನಂದರೆ, ಈ ಹಾಡು ನಾನು ಕೇಳಲಿಲ್ವಲ್ಲ ಎಲ್ಲೂ ಅಂತ ಬೇಜಾರಾಯಿತು ನನಗೀಗ. ಇಂಥ ಹಾಡುಗಳು ಮಿಸ್ ಆಗೋಗ್ಬಿಟ್ಟಿದ್ದೇವಲ್ಲ, ನಾವು ಕೇಳಲಿಲ್ವಲ್ಲ ಅಂಥೇಳಿ. ನಾನು PUCಲೇ ಹಾಡ್ತಾ ಇದ್ದೆ ಈ ಹಾಡನ್ನು, ಹಿಂಗೆ ಗುನುಗ್ತಾ ಇದ್ದೆ. ಇದೇ ಫಸ್ಟ್ ವೇದಿಕೆ. ಭಾಳ ಒಳ್ಳೆಯದಾಯಿತು. ಈ ಗಾನ ಸಿಂಚನದ ಮೂಲಕ ಒಳ್ಳೆ ಹಾಡನ್ನು ಕೊಟ್ಟಿಯಮ್ಮ. ಒಳ್ಳೆಯದಾಗಲಿ ಅಮ್ಮ. ನಿಜವಾಗ್ಲೂ ನೋಡಿ, ಈ ಥರದ್ದು ಹಾಡುಗಳನ್ನ ಹೆಕ್ಕಿ ತೆಗೆಯುವಂಥ ಕೆಲಸ ಕೂಡ ಈ ವೇದಿಕೆ ಮೂಲಕ ಆಗ್ತಿದೆಯಲ್ಲ, ಅದಕ್ಕೆ ಭಾಳ ಹೆಮ್ಮೆ ಪಡಬೇಕು ನಾವು. ದೂರದರ್ಶನ ಇಂಥದ್ದೊಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದೆಯಲ್ಲ ನಮಗೆ ಅಲ್ವಾ? ಹಾಗಾಗಿ ಅವ್ರನ್ನ ನೆನೆಸ್ಕೊಳ್ಳೋವಂಥ ಕಾರ್ಯನೂ ಆಗುತ್ತೆ. ಇಂಥ ಅದ್ಭುತವಾದಂಥದ್ದೆಲ್ಲ ನಾವು ಕೇಳ್ಬೋದು. ಎಂಥ ಮತ್ತು ನೀನು ಲವಲವಿಕೆಯಿಂದ ಹಾಡಿದೆ, ಜಾತ್ರೆ ಕಲ್ಪನೆ ಬರ್ತಾ ಇತ್ತು ನಮಗೆ, ಅದು ಅಲ್ವಾ? ಚೆನ್ನಾಗಿತ್ತಮ್ಮ, ಚೆನ್ನಾಗಿತ್ತು ಹಾಡು, ಚೆನ್ನಾಗಿತ್ತು. ಇನ್ನೂ ಚೆನ್ನಾಗಿ ಹಾಡಿದೆ. ಆದರೆ ಜಾತ್ರೆಗೆ ಹೋಗೋದು ಸ್ವಲ್ಪ ತಿಂಡಿ ಗಿಂಡಿ ಚೆನ್ನಾಗಿ ತಿನ್ನವ. ಹಾಂ, ಓಕೆ ಸರ್.